Hello everyone, welcome back. ಇವತ್ತಿನ ಸೆಷನ್ನಲ್ಲಿ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಚಾಪ್ಟರ್ ಇಂದ ಬರುವಂಥ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಇದು ಅದರ ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಆ ವಿಡಿಯೋ ಲಿಂಕ್ ಅನ್ನು ಐ ಬಟನ್ ಅಲ್ಲಿ ಹಾಕ್ತಿದ್ದೀನಿ, ರೆಫರ್ ಮಾಡಿ. In today's session, let's discuss two important systems in which capital account of partners are prepared. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾಗಿ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡೋದು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಕಲಿಯೋಣ. ಇದೆರಡೂ ಸಿಸ್ಟಮಿಗೆ ಇರುವಂಥ ಡಿಫ್ರೆನ್ಸಸ್ ಅನ್ನ ನೋಡೋಣ. ಹಾಗೆ ಈ ಟಾಪಿಕ್ ಇಂದ ಬರುವಂಥ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಮತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಮಧ್ಯ ಇರುವಂತ ಡಿಫ್ರೆನ್ಸ್ ಅನ್ನ ನೋಡೋ ಮೊದಲು ಕ್ಯಾಪಿಟಲ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋ ಬೇಸಿಕ್ ಅನ್ನ ತಿಳ್ಕೊಳ್ಳೋಣ. ಕ್ಯಾಪಿಟಲ್ ಅಕೌಂಟ್ ಅನ್ನ ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ಪ್ರಿಪೇರ್ ಮಾಡಿದಿರಿ. ಕ್ಯಾಪಿಟಲ್ ಅಕೌಂಟ್ ಯಾವ ಕ್ಯಾಟಗರಿಲಿ ಬರ್ತಿತ್ತು? ಆಸ್ ಪರ್ ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೊ ಕ್ಯಾಪಿಟಲ್ಸ್ ಅಂಡರ್ ಅಲ್ಲಿ ಬರ್ತಿತ್ತಲ್ವಾ ಕ್ಯಾಪಿಟಲ್ಸ್ ಅಕೌಂಟ್. ಸೊ ಕ್ಯಾಪಿಟಲ್ಸ್ ಕ್ಯಾಟಗರಿಗೆ ರೂಲ್ ಏನು? ಕ್ಯಾಪಿಟಲ್ ಡಿಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೀವಿ, ಹಾಗೆ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೀವಿ, ರೈಟ್? ಸೊ ಅದ್ರ ಪ್ರಕಾರ ಡೆಬಿಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗಿದ್ದನ್ನ ಎಂಟ್ರಿ ಹಾಕಬೇಕು, ಹಾಗೆ ಕ್ರೆಡಿಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗಿದ್ದನ್ನ ಎಂಟ್ರಿ ಹಾಕ್ತಾ ಹೋಗ್ಬೇಕು ಅಂತ ಯಾವೆಲ್ಲ ಐಟಮ್ಸ್ ಬರಬಹುದು. ಸೊ ಯಾವಾಗ್ಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸೇ ತೋರಿಸುತ್ತಲ್ವಾ ಕ್ಯಾಪಿಟಲ್ ಅಕೌಂಟ್, ನಿಮ್ಗೆ ಗೊತ್ತಿದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಫಸ್ಟ್ ಎಂಟ್ರಿ ಆಗಬಹುದು. ಹಾಗೆ ನೆಕ್ಸ್ಟ್ ಏನಾದ್ರೂ ಎಡಿಷನಲ್ ಕ್ಯಾಪಿಟಲ್ ಬಂದಿದ್ರೆ ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಹಾಕ್ತೀವಿ, ರೈಟ್? ಸೊ ನೆಕ್ಸ್ಟ್ ಏನಾದ್ರೂ ಪಾರ್ಟ್ನರ್ಸ್, ಇಲ್ಲಿ ಯಾಕೆ ನಾನು ಎರಡು ಅಮೌಂಟ್ ಕಾಲಮ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಇದು ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಎರಡು ಪಾರ್ಟ್ನರ್ಸ್ ಇರಬಹುದು ಅಥವಾ ಎರಡಕ್ಕಿಂತ ಜಾಸ್ತಿ ಇರಬಹುದು. ಸೊ ಅಲ್ಲಿ ಒಂದೇ ಅಮೌಂಟ್ ಕಾಲಮ್ ತಗೊಂಡ್ರೆ ಇಬ್ಬರಿಗೂ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇಬ್ಬರಿಗೂ ಕೂಡ ಸಪರೇಟ್ ಕಾಲಮ್ ಅಲ್ಲಿ ನಾವು ತಗೋತಾ ಹೋಗ್ತೀವಿ. ಸೊ ಇಲ್ಲಿ ಇಬ್ಬರಿಗೂ ಸಪರೇಟ್ ಆಗಿ ಅಮೌಂಟ್ ಅನ್ನ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಐಟಮ್ ಅವರಿಗೆ ಕೊಡುವಂಥದ್ದು, ಅಂದ್ರೆ ಅವರಿಗೆ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಬಿಸ್ನೆಸ್ ಇಂದ ಅವರಿಗೆ ಕೊಡುವಂತ ಅಮೌಂಟ್ ಬರ್ಬೇಕಲ್ವಾ, ಆ ತರದ್ದೇನಿರುತ್ತೆ? ಇಟ್ ಈಸ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವರು ಕ್ಯಾಪಿಟಲ್ ಇಟ್ಟಿದ್ದಕ್ಕೋಸ್ಕರ ಅವರಿಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬಿಸ್ನೆಸ್ ಇಂದ ಪಾರ್ಟ್ನರ್ಸ್ ಹೋಗುತ್ತೆ, ಅಂದ್ರೆ ಪಾರ್ಟ್ನರ್ಸ್ ಅಕೌಂಟ್ ಜಾಸ್ತಿ ಆದಾಗಾಯ್ತು, ಸೊ ಕ್ರೆಡಿಟ್ ಸೈಡ್ ಬರ್ದ್ವಿ. ನೆಕ್ಸ್ಟ್ ಬೈ ಸ್ಯಾಲರಿ, ಸ್ಯಾಲರಿ ಕೊಡ್ತೀವಿ ಅಂದ್ರೆ ಅವ್ರ ಅಕೌಂಟ್ ಜಾಸ್ತಿ ಆದಾಗಾಯ್ತು, ಸೊ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಬೈ ಕಮಿಷನ್, ಸೊ ಕಮಿಷನ್ ಕೊಡ್ತೀವಿ ಬಿಸ್ನೆಸ್ ಇಂದ, ಹಾಗಾಗಿ ಅವರ ಅಕೌಂಟ್ ಜಾಸ್ತಿ ಆಯ್ತು, ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಬೈ ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ಪಿ ಅಂಡ್ ಎಲ್ ಅಕೌಂಟ್ ಅಂತ ಬರೆಯೋ ಬದಲು ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬರಿತೀವಿ. ಪಾರ್ಟ್ನರ್ಶಿಪ್ ಅಲ್ಲಿ ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಬರುತ್ತೆ, ಅದು ಶೇರ್ ಮಾಡೋದಕ್ಕೆ ಪ್ರಾಫಿಟ್ ಅಥವಾ ಲಾಸ್ ಅನ್ನ. ಸೊ ಶೇರ್ ಇನ್ ಪ್ರಾಫಿಟ್ ಇದ್ರೆ ಅದನ್ನ ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕ್ರೆಡಿಟ್ ಸೈಡ್ಗೆ ಎಂಟ್ರಿ ಹಾಕ್ತಿವಿ. ಅಂಡ್ ಲಾಸ್ ಇದ್ರೆ ಈ ಕಡೆಗೆ ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಎಂಟ್ರಿ ಹಾಕ್ತಿವಿ. ಇದೆಲ್ಲ ಇನ್ಕ್ರೀಸ್ ಆಗೋದಾಯ್ತು ಕ್ಯಾಪಿಟಲ್ ಅಕೌಂಟ್. ಸೊ ಹಾಗೆ ಡಿಕ್ರೀಸ್ ಆಗುವಂಥದ್ದು ಯಾವ ಯಾವ್ದಿರಬಹುದು? ಇಟ್ ಈಸ್ ಟು ಬ್ಯಾಂಕ್ ಆರ್ ಕ್ಯಾಶ್. ಅಂದ್ರೆ ಏನಾದ್ರೂ ವಿತ್ಡ್ರಾವಲ್ ಆಗಿದ್ರೆ, ವಿತ್ಡ್ರಾವಲ್ ಮೀನ್ಸ್ ನಾಟ್ ಡ್ರಾಯಿಂಗ್ಸ್ ಅಲ್ಲ ಇದು, ಅಂದ್ರೆ ಕ್ಯಾಪಿಟಲ್ ಅನ್ನ ರಿಡಕ್ಷನ್ ಮಾಡಬೇಕು ಅಂತ ಹೇಳಿ ಅವ್ರೇನಾದ್ರೂ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೊಂಡ್ರೆ ಕ್ಯಾಪಿಟಲ್ ಅಮೌಂಟ್ ಅನ್ನ, ಅದಕ್ಕೆ ವಿತ್ಡ್ರಾವಲ್ ಅಂತ ಕರಿತೀವಿ. ಸೊ ಅದನ್ನ ಡೆಬಿಟ್ ಸೈಡ್ಗೆ ಹಾಕ್ತಿವಿ, ಅದರಿಂದ ಅವ್ರ ಅಕೌಂಟ್ ಡಿಕ್ರೀಸ್ ಆದಾಗಾಯ್ತು. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಕೂಡ ಅದು ಡಿಕ್ರೀಸ್ ಆಗತ್ತಲ್ವಾ, ಅವರು ಇಂಟ್ರೆಸ್ಟ್ ಅನ್ನ ಬಿಸ್ನೆಸ್ ಕೊಡ್ಬೇಕು ಅಂದ್ರೆ ಅವರ ಅಕೌಂಟ್ ಕಡಿಮೆ ಆದಾಗಾಯ್ತು. ನೆಕ್ಸ್ಟ್ ಟು ಡ್ರಾಯಿಂಗ್ಸ್ ಕೂಡ ಬರುತ್ತೆ, ಡ್ರಾಯಿಂಗ್ಸ್ ಮಾಡಿರುವಂಥದ್ದು, ಅದು ಕೂಡ ಡ್ರಾಯಿಂಗ್ಸ್ ಮಾಡಿದ್ರಿಂದ ಕೂಡ ಅವರ ಕ್ಯಾಪಿಟಲ್ ಅಮೌಂಟ್ ಕಡಿಮೆ ಆದಾಗಾಯ್ತು, ಡಿಕ್ರೀಸ್ ಆಯ್ತು. ಸೊ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಹಾಕ್ತಿವಿ. ನೆಕ್ಸ್ಟ್ ಟು ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್, ಶೇರ್ ಆಫ್ ಲಾಸ್. ಸೊ ಲಾಸ್ ಇದ್ರೆ ಈ ಕಡೆ ಶೇರ್ ಆಗತ್ತೆ, ಅವ್ರ ಅಕೌಂಟ್ ಲೆಸ್ ಆದಾಗಾಯ್ತು, ಸೊ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಹಾಕ್ತಿವಿ. ಇದಿಷ್ಟು ಎಂಟ್ರಿಯನ್ನ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಾಕ್ತಿವಿ. ಇನ್ನು ಗುಡ್ ವಿಲ್ ಎಲ್ಲ ಇರುತ್ತೆ, ಸೊ ಅದನ್ನ ನೀವು ಆಮೇಲೆ ಕಲಿತೀರಿ. ಈಗ ಸದ್ಯಕ್ಕೆ ಇಷ್ಟು ಬೇಸಿಕ್ ಎಂಟ್ರೀಸ್ ಸಾಕು. ಇದಿಷ್ಟನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ.
ಸೊ ಬ್ಯಾಲೆನ್ಸ್ ಮಾಡಿದಾಗ ಯೂಶುವಲಿ ಈ ಕಡೆ ಜಾಸ್ತಿ ಇದ್ದು ಈ ಕಡೆನೆ ಕಡಿಮೆ ಇರುತ್ತೆ. ಯಾವಾಗ್ಲೂ ಇನ್ಕ್ರೀಸ್ ಆಗಿರೋದು ಜಾಸ್ತಿ ಇರುತ್ತೆ, ಡಿಕ್ರೀಸ್ ಆಗಿರೋದು ಕಡಿಮೆ ಇರುತ್ತೆ ಅಲ್ವಾ. ಸೊ ಈ ಕಡೆ ಜಾಸ್ತಿ ಇರಬೇಕು ಅಂದ್ರೆ ಇಲ್ಲಿ ಶಾರ್ಟೇಜ್ ಬಂತು, ಅದಕ್ಕೆ ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರೆದ್ವಿ. ಸೊ ಇಟ್ ಈಸ್ ದಿ ಕ್ರೆಡಿಟ್ ಬ್ಯಾಲೆನ್ಸ್, ಅಂದ್ರೆ ಈ ಕಡೆ ಶಾರ್ಟೇಜ್ ಬರ್ತಿದೆ ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಇದು ಕ್ಯಾಪಿಟಲ್ ಅಕೌಂಟಿನ ಬೇಸಿಕ್ ಆಯ್ತು. ಹಾಗೆ ಇನ್ನು ನೆಕ್ಸ್ಟ್ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಮತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕಿದ್ರೆ ನಾನಿಲ್ಲಿ ಆಲ್ರೆಡಿ ಫಾರ್ಮ್ಯಾಟ್ ಜೊತೆ ಬಂದಿದ್ದೀನಿ. ಸೊ ಯಾವ ರೀತಿ ಇರುತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಹಾಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಅಂತ ಫಾರ್ಮ್ಯಾಟ್ ತಗೊಂಡಿದ್ದೀನಿ. ಸೊ ಇದ್ರ ಹೆಲ್ಪ್ ಇಂದ ನಾವು ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಇದರಲ್ಲಿ ಎರಡು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್ ಗೆ ಸಿಮಿಲರ್ ಆಗಿರುವಂತ ಇನ್ನೊಂದು ಕರೆಂಟ್ ಅಕೌಂಟ್. ಇದರಲ್ಲಿ ಮೇನ್ ಕ್ಯಾಪಿಟಲ್ ರಿಲೇಟೆಡ್ ಎಂಟ್ರೀಸ್ ಅನ್ನ ಮಾತ್ರ ಹಾಕ್ತಾರೆ ಅಂಡ್ ಕರೆಂಟ್ ಅಕೌಂಟ್ ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್, ಇಯರ್ಲಿ ಬರುವಂತಹ ಅಡ್ಜಸ್ಟ್ಮೆಂಟ್ಸ್ ಏನ್ ನೋಡಿದ್ವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್, P&L ಅಪ್ರೋಪ್ರಿಯೇಷನ್ ಅಕೌಂಟ್, ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇದೆಲ್ಲಾನು ಕೂಡ ಕರೆಂಟ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಯಾಕೆ ಹೀಗೆ ಮಾಡ್ತೀವಿ ಅಂತಂದ್ರೆ, ಸೊ ಈ ಅಮೌಂಟ್ ಏನಿದೆ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಅದನ್ನ ಚೇಂಜ್ ಮಾಡೋದಿಲ್ಲ, ಇಯರ್ ಟು ಇಯರ್ ಫಿಕ್ಸ್ ಆಗಿರತ್ತೆ. ಅಂಡ್ ಈ ಅಡ್ಜಸ್ಟ್ಮೆಂಟ್ ಎಲ್ಲ ಇದ್ರಲ್ಲೇ ಹಾಕಿದ್ರೆ ಅದು ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತಲ್ವಾ. ಸೊ ಅದು ಫ್ಲಕ್ಚುಯೇಟ್ ಆಗಬಾರ್ದು ಅಂತ ಹೇಳಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಬೇರೆ ಕರೆಂಟ್ ಅಕೌಂಟ್ ಬೇರೆ ಪ್ರಿಪೇರ್ ಮಾಡ್ತಾರೆ. ಹಾಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮಿಗೆ ಬಂದ್ರೆ ಇಟ್ ಮೀನ್ಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂತಂದ್ರೆ ಇಯರ್ ಟು ಇಯರ್ ಅದು ಫ್ಲಕ್ಚುಯೇಟಿಂಗ್ ಆದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಅದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಅದರ ಅರ್ಥ ಏನು, ಕ್ಯಾಪಿಟಲ್ ಅಕೌಂಟ್ ಅಲ್ಲಿನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದು ಫ್ಲಕ್ಚುಯೇಟ್ ಆಗತ್ತಲ್ವಾ ಬ್ಯಾಲೆನ್ಸ್, ಹಾಗಾಗಿ ವೇರಿ ಆಗ್ಬಹುದು ವರ್ಷದಿಂದ ವರ್ಷಕ್ಕೆ. ಅದಕ್ಕೋಸ್ಕರ ಇದಕ್ಕೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಒಂದ್ ಅಕೌಂಟ್ ಮಾತ್ರ ಪ್ರಿಪೇರ್ ಆಗುತ್ತೆ, ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್ ಇರೋದಿಲ್ಲ. ಎಲ್ಲಾ ಎಂಟ್ರೀಸ್ ಅನ್ನ ಇದರಲ್ಲೇ ಮಾಡ್ತಾರೆ. ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಕರೆಂಟ್ ಅಕೌಂಟ್ ಎರಡು ಸೇರಿಸಿ ಇದ್ರಲ್ಲಿ ಏನ್ ಮಾಡ್ತಿದ್ರು ಅದೆರಡನ್ನು ಇದರಲ್ಲಿ ಒಟ್ಟಾಗಿ ಒಂದೇ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಮಾಡ್ತಾರೆ. ಹಾಗಿದ್ರೆ ಮೇಜರ್ ಡಿಫರೆನ್ಸ್ ಏನಾದಾಗಾಯ್ತು, ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫಿಕ್ಸ್ ಆಗಿರುತ್ತೆ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ವೇರಿ ಆಗುತ್ತೆ, ಅಂದ್ರೆ ಇಯರ್ ಟು ಇಯರ್ ವೇರಿ ಆಗುತ್ತೆ ಅಥವಾ ಫ್ಲಕ್ಚುಯೇಟ್ ಆಗುತ್ತೆ. ಹಾಗೆ ಇನ್ನೊಂದು ಮೇಜರ್ ಆಗಿರುವಂತಹ ಡಿಫರೆನ್ಸ್ ಅಂತಂದ್ರೆ ಇದರಲ್ಲಿ ಬ್ಯಾಲೆನ್ಸ್ ಯಾವಾಗ್ಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ, ಓಕೆ, ಕ್ಯಾಪಿಟಲ್ ಅಕೌಂಟ್. ಬಟ್ ಕ್ಯಾಪಿಟಲ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಕೂಡ ತೋರಿಸಬಹುದು ಹಾಗೆ ಕ್ರೆಡಿಟ್ ಬ್ಯಾಲೆನ್ಸ್ ಕೂಡ ತೋರಿಸಬಹುದು. ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಇದರಲ್ಲೇ ಆಗೋದ್ರಿಂದ ಯಾವುದೇ ಬ್ಯಾಲೆನ್ಸ್ ಅನ್ನೋದು ತೋರಿಸಬಹುದು. ಹಾಗೆ ಕರೆಂಟ್ ಅಕೌಂಟ್ ಕೂಡ ಯಾವ ಬ್ಯಾಲೆನ್ಸ್ ಕೂಡ ತೋರಿಸಬಹುದು, ಡೆಬಿಟ್ ಬ್ಯಾಲೆನ್ಸ್ ತೋರಿಸಬಹುದು, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಬಹುದು. ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಆಗುತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ. ಬಟ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಈ ಸಿಸ್ಟಮ್ ಅಲ್ಲಿ ಯಾವಾಗ್ಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನೇ ತೋರಿಸೋದು. ಈ ಫಾರ್ಮ್ಯಾಟ್ಸ್ ಅನ್ನ ಏನ್ ನೋಡಿದ್ವಿ ಇದ್ರ ಮೇಲೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ. ಸೊ ಐದರ್ ಪ್ರಿಪೇರ್ ಕರೆಂಟ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕೇಳಬಹುದು, ಇಲ್ಲ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೇಳಿ ಕೇಳಬಹುದು. ಸೊ ಇದೆರಡು ಕ್ವಶನ್ ಈ ಟಾಪಿಕ್ ಇಂದ ಇಂಪಾರ್ಟೆಂಟ್ ಆಗಿರುವಂತ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ನಾನು ಅದಕ್ಕೆ ಆಲ್ರೆಡಿ ಫಾರ್ಮ್ಯಾಟ್ ಜೊತೆಗೆ ಬಂದಿದ್ದೀನಿ. ಸೊ ಫಾರ್ಮ್ಯಾಟ್ ಕರೆಂಟ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಅಂತ ಹೆಡ್ಡಿಂಗ್ ಕರೆಕ್ಟ್ ಆಗಿ ಬರೀಬೇಕು. ಹಾಗೆ ಡೇಟ್ ಕಾಲಮ್ ಅನ್ನ ಮತ್ತೆ JF ಕಾಲಮ್ ಅನ್ನ ಆಡ್ ಮಾಡಿದ್ದೀನಿ. ಮತ್ತೆ ಇದು ಪಾರ್ಟ್ನರ್ A ಅಮೌಂಟ್ ಕಾಲಮ್, ಪಾರ್ಟ್ನರ್ B ಅಮೌಂಟ್ ಕಾಲಮ್, ಹಾಗೆ ಕ್ರೆಡಿಟ್ ಸೈಡ್ಗೆ. ಸೊ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು ಅಂಡ್ ಅಮೌಂಟ್ ಕಾಲಮ್ ಅಲ್ಲಿ ರುಪೀಸ್ ಅಂತ ಬರೀಬೇಕು. ಇದಿಷ್ಟು ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಲ್ಲಿ ಈ ರೀತಿ ಫಾರ್ಮ್ಯಾಟ್ಸ್ ಅನ್ನ ಬರೆದು ಪ್ರಿಪೇರ್ ಮಾಡೋದಿಕ್ಕೆ ಕೊಟ್ಟಿದ್ರೆ ಅಂಥ ಟೈಮಲ್ಲಿ ಯಾವುದೇ ಒಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ಮಿಸ್ ಆಗದೆ ಇರೋ ಹಾಗೆ ಫಾರ್ಮ್ಯಾಟ್ ಅನ್ನ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಫಸ್ಟ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ನೋಡೋಣ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಕೇಳುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಪ್ರಿಪೇರ್ ಕರೆಂಟ್ ಅಕೌಂಟ್ ಆಫ್ 2 ಪಾರ್ಟ್ನರ್ಸ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್. ಸೊ ಯಾವ್ದಾದ್ರು 5 ಐಟಮ್ ಅನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಇರುವಂತದ್ದು ಅದನ್ನ ಎಂಟ್ರಿ ಹಾಕಿ ನಾವು ಕರೆಂಟ್ ಅಕೌಂಟ್ ಆಫ್ ಪಾರ್ಟ್ನರ್ಸ್, 2 ಪಾರ್ಟ್ನರ್ಸ್ ನ ಕರೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನೀವು ಯಾವುದೇ ಐಟಮ್ ಅನ್ನ ತಗೋಬಹುದು, ಬಟ್ ಇಲ್ಲಿ ಡೇಟ್ ಕಾಲಮ್ಸ್ ಇರೋದ್ರಿಂದ
ಕೆಲವೊಂದು ಐಟಮ್ ಅನ್ನ ತಗೊಳ್ಬೇಕಿದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು, ಹಾಗೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಇರ್ಬೋದು. ಇದೆಲ್ಲ ಕೂಡ ಇಯರ್ ಎಂಡಿಗೆ ಪಾರ್ಟ್ನರ್ಸ್ಗೆ ಹೋಗುವಂತದ್ದು. ಸೊ ನಿಮ್ಮ ಇಯರ್ ಎಂಡಿಗೆ ಅದನ್ನ ಎಂಟ್ರಿ ಹಾಕಿ. ಹಾಗೇನೆ ಸ್ಯಾಲರಿ ಮಂತ್ ಎಂಡಿಗೆ ಸಿಗುವಂತದ್ದು, ಅದಕ್ಕೆ ಮಂತ್ ಎಂಡಿಗೆ ಎಂಟ್ರಿ ಹಾಕಿ. ಉಳಿದಿದ್ದ ಯಾವುದೇ ಐಟಮ್ ಅನ್ನ ಯಾವಾಗ ಬೇಕಿದ್ರು ನೀವು ತಗೋಬಹುದು. ಸೊ ದಿಸ್ ಇಸ್ ದಿ ಕಾಮನ್ ಸೆನ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಬ್ಯಾಲೆನ್ಸ್ ಯಾವ ಕಡೆ ಬೇಕಿದ್ರು ಸ್ಟಾರ್ಟ್ ಆಗಬಹುದು ಅಂತ ಹೇಳಿದ್ದೆ. ಯೂಶುವಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಕರೆಂಟ್ ಅಕೌಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟ್ ಅಂದ್ರೆ ಕೂಡ ಜಸ್ಟ್ ಲೈಕ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ಮೋಸ್ಟ್ ಆಫ್ ದಿ ಟೈಮ್ ಕ್ರೆಡಿಟ್ ಬ್ಯಾಲೆನ್ಸ್ ಇಂದ ಅದು ಸ್ಟಾರ್ಟ್ ಆಗುತ್ತೆ. ಸೊ ಆನ್ January 1st ಅಂತ ತಗೋತೀನಿ. January 1st ಇಯರ್ ಬಿಗಿನಿಂಗ್ ಅಂತ ತಗೊಳ್ಳೋಣ. 2017 ಅಂತ ಇಯರ್ ತಗೊಂಡ್ರೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಈಸಿ ಆಗಿರುವಂತಹ ಅಮೌಂಟ್ ಅನ್ನ ತಗೊಳ್ಳಿ. 10,000, 20,000 ತಗೋತೀನಿ ನಾನು. ನೆಕ್ಸ್ಟ್ ಸೆಕೆಂಡ್ ಐಟಮ್, ನಾವು ಇಲ್ಲಿ ಸ್ಯಾಲ್ರಿ ತಗೊಳ್ಳೋಣ, ಇಲ್ಲ ಕಮಿಷನ್ ಅನ್ನ ತಗೊಳ್ಳೋಣ. ಸ್ಯಾಲ್ರಿ ಆದ್ರೆ ಮಂತ್ ಎಂಡಿಗೆ ತಗೋಬೇಕು, ಹಾಗಾಗಿ ನಾನು ಇಲ್ಲಿ ಕಮಿಷನ್ ಅನ್ನ ತಗೋತೀನಿ. ಬೈ ಕಮಿಷನ್ ಒಂದ್ ಡೇಟ್ ತಗೊಳ್ಳಿ, ಯಾವ್ದಾದ್ರು Feb 10 ಅಂತ ತಗೋತೀನಿ ನಾನಿಲ್ಲಿ. ಸೊ ಕಮಿಷನ್ ಒಂದು 500,000 ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ ಮತ್ಯಾವ್ದನ್ನ ತಗೋತೀವಿ, ಇಲ್ಲಿ P&L ಅಪ್ರೋಪ್ರಿಯೇಷನ್ ಅಕೌಂಟ್ ತಗೋತೀವಿ. ಇದನ್ನ ಇಯರ್ ಎಂಡಿಗೆ ತಗೋಬೇಕು ಅಂತ ಹೇಳಿದ್ದಲ್ವಾ. ಸೊ ಇಯರ್ ಎಂಡಿಗೆ December 31st ಬೈ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಕಡೆ ಬಂದ್ರೆ ಅದು ಪ್ರಾಫಿಟ್. ಸೊ ಶೇರ್ ಆಫ್ ಪ್ರಾಫಿಟ್ ಅಂತ ಬರ್ದ್ಬಿಡೋಣ ಇಲ್ಲಿ. ಶೇರ್ ಆಫ್ ಪ್ರಾಫಿಟ್ ಇಲ್ಲಿ 1000 and 2000 ಅಂತ ತಗೋತೀನಿ. ನೆಕ್ಸ್ಟ್ ಈ ಕಡೆ ಎಂಟ್ರಿ ಹಾಕೋಣ. ಆನ್ September 12th ಎಷ್ಟಾದ್ರೂ ತಗೊಳ್ಳಿ ನೀವು. ಈ ಕಡೆ ಬರುವಂತದ್ದು ಡ್ರಾಯಿಂಗ್ಸ್ ಅನ್ನ ತಗೋತೀನಿ. 2 ಡ್ರಾಯಿಂಗ್ಸ್, 2,000, 3,000. ಈಸಿ ಆಗಿರೋ ಅಮೌಂಟ್ ತಗೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಯಾವುದೋ ಒಂದು ಡೇಟ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೊಳ್ಳೋಣ. ಸೊ ಅದನ್ನ ಯಾವುದೋ ಡೇಟಿಗೆ ತಗೊಳಕ್ಕಾಗಲ್ಲ ಅಲ್ವಾ, December 31st ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದನ್ನ 200, 300 ಅಂತ ತಗೋತೀನಿ. 5 ಎಂಟ್ರಿ ಆಗಿದೆ ಅಲ್ವಾ, ಇಲ್ಲಿ 3, ಇಲ್ಲಿ 2. ಸೊ ನಾವು ಕ್ಲೋಸ್ ಮಾಡೋಣ, ಇದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಈ ಕಡೆ ಟೋಟಲ್ ಜಾಸ್ತಿ ಇದೆ ಅಲ್ವಾ. ಯೂಶುವಲಿ ಈ ಕಡೆ ಟೋಟಲ್ ಜಾಸ್ತಿ ಇರುತ್ತೆ, ಕೆಲವೊಂದ್ಸಲ ಈ ಕಡೆ ಟೋಟಲ್ ಕೂಡ ಜಾಸ್ತಿ ಇರಬಹುದು ಕರೆಂಟ್ ಅಕೌಂಟ್ ಅಲ್ಲಿ. ಸೊ 10,500, 1,000, ಇಟ್ ಈಸ್ 11,500. ಅಂಡ್ ಈ ಕಡೆ 20,000, 1,000, 2,000, 23,000. 11,500 and 23,000. ಸೊ ಇದನ್ನ ಬ್ಯಾಲೆನ್ಸ್ ಮಾಡಿದ್ರೆ 11,500 ಅಲ್ಲಿ 2,200 ಲೆಸ್ ಮಾಡಿದ್ರೆ ಇಟ್ ಈಸ್ 9,300 ಅಲ್ವಾ. ಅಂಡ್ 23,000 ಅಲ್ಲಿ 3,300 ಅನ್ನ ಲೆಸ್ ಮಾಡಿದ್ರೆ ಇಟ್ ಈಸ್ 19,700. ಇದಕ್ಕೆ ನಾವೇನಂತ ಬರೀತೀವಿ, ಆನ್ December 31st ಇಯರ್ ಎಂಡಿಗೆ ಬ್ಯಾಲೆನ್ಸ್ ಮಾಡಿರ್ತೀವಲ್ವಾ. ಸೊ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ 9,300 and 19,700. ಅಲ್ಲಿಗೆ ಕರೆಂಟ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಟ್ ಈಸ್ ಪ್ರಿಪೇರ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ 5 ಇಮ್ಯಾಜಿನರಿ ಫಿಗರ್ಸ್. ಸೊ ನಾವು ಕ್ಯಾಪಿಟಲ್ ಅಕೌಂಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಇಟ್ ಈಸ್ ಜಸ್ಟ್ ಲೈಕ್ ಕರೆಂಟ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಇದ್ದ ಹಾಗೆ ಇರುತ್ತೆ, ಬಟ್ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಇದರಲ್ಲಿ ಕೆಲವೊಂದು ಅಡಿಷನಲ್ ಕ್ಯಾಪಿಟಲ್ ಅಥವಾ ವಿತ್ಡ್ರಾವಲ್ ಆಫ್ ಕ್ಯಾಪಿಟಲ್ ಈ ತರ ಎಂಟ್ರೀಸ್ ಅನ್ನ ಕೂಡ ಸೇರಿಸಬಹುದು. ಸೊ ಈ ಫಾರ್ಮ್ಯಾಟ್ ಅಲ್ಲಿ ಇರುವಂತ ಯಾವುದೇ 5 ಐಟಮ್ ಅನ್ನ ತಗೊಂಡು ನಾವು ಇದನ್ನ ಎಂಟ್ರಿ ಹಾಕಬಹುದು.
ಸೊ ಆಗಲೇ ಹೇಳಿರೋವಂಥ ಎಲ್ಲ ಪಾಯಿಂಟ್ಸ್ ಕೂಡ ಇಲ್ಲಿ ಅಪ್ಲೈ ಆಗತ್ತೆ. ಫಾರ್ಮ್ಯಾಟ್ ಅನ್ನ ಕರೆಕ್ಟ್ ಆಗಿ ಬರೀರಿ. ಹಾಗೇನೆ ಈಸಿ ಆಗಿರೋ ಅಮೌಂಟ್ ಅನ್ನ ತಗೊಳ್ಳಿ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುವಂಥದ್ದು. ಹಾಗೆ ಯಾವ್ಯಾವ ಡೇಟಿಗೆ ಏನೇನು ಬರುತ್ತೆ ಅನ್ನುವಂಥದ್ದು ನಿಮ್ಮ ಲಕ್ಷ್ಯದಲ್ಲಿರಲಿ. 2017 Jan 1ಗೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ವಾ? ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ಕೂಡ ನಾನು 10,000 20,000 ತಗೋತೀನಿ ಈಸಿ ಆಗಲಿ ಅಂತ ಹೇಳಿ. ನೆಕ್ಸ್ಟ್ ಯಾವುದೋ ಒಂದು ಡೇಟಿಗೆ ಅಡಿಷನಲ್ ಕ್ಯಾಪಿಟಲ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡೋಣ. ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ಅಡಿಷನಲ್ ಕ್ಯಾಪಿಟಲ್ ಕೂಡ ಬರಿಬಹುದು. ಸೊ ಆನ್ ಸೆಪ್ಟೆಂಬರ್ 11 ಬೈ ಬ್ಯಾಂಕ್ ಆರ್ ಕ್ಯಾಶ್ ಬರುತ್ತೆ ಅಡಿಷನಲ್ ಕ್ಯಾಪಿಟಲ್ಗೆ ಅಲ್ವಾ? ಸೊ ಬ್ಯಾಂಕ್ ಅಕೌಂಟ್ ಅಡಿಷನಲ್ ಕ್ಯಾಪಿಟಲ್ ಇಲ್ಲಿ 5,000 1,000 ಅಂತ ತಗೊಳ್ತಾ ಇದ್ದೀನಿ. ಎಷ್ಟು ತಗೊಳ್ಳಿ ನೀವು. ನೆಕ್ಸ್ಟ್ ಕಮಿಷನ್ ತಗೊಳ್ಳೋಣ. ಆನ್ ನವೆಂಬರ್ 25 ಬೈ ಕಮಿಷನ್ ಅಕೌಂಟ್. ಸೊ ಇಲ್ಲಿ 1,500 ಅಂತ ತಗೋತೀನಿ. ಇಲ್ಲ ಇಲ್ಲೂ 1,000 ಅಂತಾನೆ ತಗೋಣ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಹಾಗೆ ಈ ಕಡೆಗೆ ಡೆಬಿಟ್ ಸೈಡಿಗೆ ಯಾವುದಾದ್ರೂ 2 ಎಂಟ್ರಿ ತಗೋಣ. ಸೊ ಆಗಸ್ಟ್ 5ಗೆ 2017 2 ಡ್ರಾಯಿಂಗ್ಸ್. ಇಲ್ಲಿ ಕೂಡ ಡ್ರಾಯಿಂಗ್ಸ್ ಬರುತ್ತಲ್ವಾ? 2 ಡ್ರಾಯಿಂಗ್ಸ್. ಇಟ್ ಈಸ್ 2,000 3,000. ನೆಕ್ಸ್ಟ್ 3 ಎಂಟ್ರಿ ಆಯ್ತು. ಇನ್ನೊಂದು ಎಂಟ್ರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೋಣ. ಅದು ಇಯರ್ ಎಂಡಿಗೆ ಆಗ್ಬೇಕಲ್ವಾ? ಸೊ ಡಿಸೆಂಬರ್ 31ಗೆ 2 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 200 300. ಹಾಗೆ ಇಲ್ಲಿ 5 ಐಟಮ್ ಆಗಿದೆ. 5 ಐಟಮ್ ಆದ್ಮೇಲೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ. 21,000 1,000 22,000 ಈ ಕಡೆ ಟೋಟಲ್. ಇಲ್ಲಿ 10,000 ಪ್ಲಸ್ 5,000 ಪ್ಲಸ್ 1,000 16,000 ಅಂಡ್ 22,000 ಟೋಟಲ್ ಬಂದಿದೆ. ಇದರಲ್ಲಿ 2,200 ಅನ್ನ ಲೆಸ್ ಮಾಡಿದ್ರೆ 13,800 ಬಂತು. ಹಾಗೆ 22,000 ಅಲ್ಲಿ 3,300 ಅನ್ನ ಲೆಸ್ ಮಾಡಿದ್ರೆ 18,700. ಇದಕ್ಕೆ ಏನಂತ ಬರಿತೀವಿ? ಇಟ್ ಈಸ್ ದಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಆನ್ ವಿಚ್ ಡೇಟ್? ಇಟ್ ಈಸ್ ಆನ್ ಡಿಸೆಂಬರ್ 31 ಇಯರ್ ಎಂಡ್ಗೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಇಷ್ಟು ಮಾಡಿದ್ರೆ 2 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸಾಲ್ವ್ ಆದಾಗಾಯ್ತು. ಇದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳಬಹುದು. ಇಂಪಾರ್ಟೆಂಟ್ ಇದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಲಿಸ್ಟ್ ಅಲ್ಲಿ ಇದೆರಡು ಕ್ವಶನ್ ಕೂಡ ಇವೆ. ಈ ಫಾರ್ಮ್ಯಾಟ್ ಒಂದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಅಂಡ್ 5 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇದರ ಕ್ವಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ, ಅದನ್ನ ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ಫಾರ್ಮ್ಯಾಟಿನ PDF ಬೇಕಿದ್ರೆ ಕಾಂಟ್ಯಾಕ್ಟ್ ಮೀ ಆನ್ ಫೇಸ್ಬುಕ್. ನೀವಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಐ ವಿಲ್ ಸೆಂಡ್ ದಿ PDF ದೇರ್. ಫೇಸ್ಬುಕ್ ಪೇಜ್ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ದ ಲರ್ನಿಂಗ್.